ಹುಬ್ಳಿ ನಗರದ ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂತಹ ಸದರ್ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಇಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಎರಡು ಗುಂಪುಗಳ ನಡುವೆ ಆದಂಥ ಸಂಘರ್ಷದಲ್ಲಿ ಜಾವೂರ್ ಬೇಪಾರಿ ಅನ್ನುವಂಥ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಯತ್ನದ ಮತ್ತು ರೈಟಿಂಗ್ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆ ಪ್ರಕರಣದ ವಿವರವನ್ನು ನಾವು ಕೈಗೆತ್ತಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರುಗಳು ಆ್ಯಕ್ಚುಲಿ ಜಾವೂರ್ ಮತ್ತು ಅವನ ಅಸೋಸಿಯೇಟ್ಸ್ ಏನಿದ್ದಾರೆ ಅವ್ರುಗಳು ಇನ್ನೊಂದು ಗುಂಪಿನ ಕೆಲ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡೋದ್ರ ಮುಖಾಂತರ ಕೃತ್ಯ ಪ್ರಾರಂಭ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಹಂಗಾಗಿ ಕೇಸ್ ಕೌಂಟರ್ ಕೇಸ್ ಎರಡು ಕೇಸನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಎರಡೂ ಕೇಸಲ್ಲಿ ಕೊಲೆ ಪ್ರಯತ್ನದ ಪ್ರಕರಣಗಳು ಮತ್ತು ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡಿರುವಂಥ ಪ್ರಕರಣಗಳ ಅಡಿಯಲ್ಲಿ ನಾವು ಆ್ಯಕ್ಟ್ ಅಡಿಯಲ್ಲಿ ಆರ್ಮ್ಸ್ ಆ್ಯಕ್ಟ್ ಮತ್ತು BNS ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣದ ಜಾವೂರಿ ಅವನ ಏನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು, ಆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು 6 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಬ್ಬ 7ನೇ ಆರೋಪಿ ಅಂದರೆ A7 ಅಂತಲ್ಲ, ಆರೋಪಿಗಳಲ್ಲಿ ನಮ್ಮ ವಶಕ್ಕೆ ಸಿಗೋರಲ್ಲಿ 7ನೇವನಾದಂಥ ಒಬ್ಬ ಅಫ್ತಾಬ್ ಕರಡಿಗುಡ್ಡ ಅನ್ನುವಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸುಮಾರು 10 ಕಾಲ ಸಮಯದಲ್ಲಿ ಬುಡಸಿಂಗ್ರಿ ಅನ್ನುವಂಥ ಒಂದು ಏರಿಯಾ, ಇದು ಕೂಡ ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ರಿಂಗ್ ರೋಡಿಂದ ಬಲಭಾಗದಲ್ಲಿ ಬುಡ್ರಿಸಿಂಗಿ ಅನ್ನುವಂಥ ಒಂದು ಏರಿಯಾದಲ್ಲಿ ಅವನು ಸೇರಿದಂತೆ ಇತರೆ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿ ಅವನ್ನ ವಶಕ್ಕೆ ತೊಗೊಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ PSI ವಿಶ್ವನಾಥ್ ಅನ್ನುವಂಥವ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ್ನ ವಶಕ್ಕೆ ತೊಗೊಳ್ಲಿಕ್ಕೆ ಅಂತಂದು ಒಂದು ರೌಂಡ್ ಅವನ್ನ ಕಡೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡು ತಾಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾನೆ. ಅವನ್ನ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಈ ಒಂದು ಘಟನೆಯಲ್ಲಿ ನಮ್ಮ ರಾಜು ರಾಥೋಡು ಮತ್ತು ಪಾಲಯ್ಯ ಮತ್ತು ಹಜರತ್ ರಾಂಪುರ್ ಅನ್ನುವಂಥ 3 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಪೆಟ್ಟಾಗಿದೆ. ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಇದು ಬೇಸಿಕಲಿ ಇವರು ತಮ್ಮ ಹಿಂದಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಈ ಅಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ, ಇವನ ಬ್ರದರ್ ಒಬ್ಬ ಶಾಬಾದ್ ಕರಡಿಗುಡ್ಡ ಅಂತಿದ್ದಾನೆ. ಅವನು 2022ರಲ್ಲಿ ಈ ಜಾವೂರ್ ಏನಿದ್ದಾನೆ ಅವನ ಒಬ್ಬ ಜೊತೆ ಇದ್ದಂಥ ಜಾಫರ್ ಅನ್ನೋಂಥ ವ್ಯಕ್ತಿದು ಕೊಲೆ ಮಾಡಿರ್ತಾನೆ. ಮತ್ತು ಈ ಜಾವೂರ್ ಏನಿದ್ದಾನೆ ಇವನು 2024 ಮಾರ್ಚ್ ಅಂದರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಗಡಿಪಾರು ಮಾಡಿದ್ದಾರೆ. ಇವಾಗ ಯಾರು ಇಂಜೂರಾಗಿ ಆಸ್ಪತ್ರೆ ಇದ್ದಾನಲ್ಲ ಇವನಿಗೆ ಗಡಿಪಾರು ಮಾಡಿದ್ದಾರೆ. ರಾಯಚೂರು ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರಬೇಕು ಅಂತ ಗಡಿಪಾರು ಕೂಡ ಬ್ರೇಕ್ ಮಾಡಿ ಅವನು ನಿನ್ನೆ ಇಲ್ಲಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಎರಡೂ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಎರಡೂ ಪ್ರಕರಣದಲ್ಲಿ ಆರೋಪಿಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾಯಿದ್ದೀವಿ.